ಈಗ ಇನ್ಸ್ಟಾಗ್ರಾಮ್ನಲ್ಲಿ ನಾವು ಸ್ಟೇಡಿಯಂಲ್ಲಿ ಕುತ್ಕೊಂಡಿರೋ ಥರ ವಿರಾಟ್ ಕೊಹ್ಲಿ ಜೊತೆ ಅಥವಾ ಯಾವ್ದಾರ ಸೆಲೆಬ್ರಿಟಿ ಜೊತೆ ನಾವು ಕುತ್ಕೊಂಡು ಕ್ರಿಕೆಟ್ ನೋಡೋ ಥರ ತುಂಬಾನೇ ವಿಡಿಯೋಸ್ಗಳು ಟ್ರೆಂಡಿಂಗ್ ಆಗ್ತಿದೆ. ಅದೇ ಥರ ನಾವು ಕೂಡ ಸ್ಟೇಡಿಯಮಲ್ಲಿ ಕುತ್ಕೊಂಡು ವಿಡಿಯೋಸ್ ನೋಡೋ ಥರ ನಾವು ಕೂಡ ಮಾಡ್ಕೋಬಹುದು. ಆ್ಯಂಡ್ ಯಾವುದೇ ಸೆಲೆಬ್ರಿಟಿ ಜೊತೆ ಕುತ್ಕೊಂಡು ವಿಡಿಯೋ ಮಾಡೋ ಥರನೂ ಮಾಡ್ಕೋಬಹುದು. ಇದನ್ನು ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಇದನ್ನು ಸ್ಮಾರ್ಟ್ಫೋನಲ್ಲೇ ಮಾಡಬಹುದು, ಬಟ್ ನಾನು ಸ್ವಲ್ಪ ಪಿ ಸಿನಲ್ಲಿ ತೋರಿಸ್ತೀನಿ. ಓಕೆ, ಸೊ ಕ್ಲಿಯರಾಗಿ ಕಾಣುತ್ತೆ. ಸೊ ನೀವು ಫೋನ್ನಲ್ಲೇ ಅದನ್ನು ಫಾಲೋ ಮಾಡಿ ಮಾಡ್ಕೋಬಹುದು. ಹಾಗಾದರೆ ಈ ಥರ ವಿಡಿಯೋಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಗೂಗಲ್ನಲ್ಲಿ ARC ಕ್ಲಾಸಸ್ ಅಂತ ಸರ್ಚ್ ಮಾಡಿ. ಓಕೆ, ಈ ಥರ ಹಾಕಿ ಸರ್ಚ್ ಬಟನ್ ಕ್ಲಿಕ್ ಮಾಡಿ ಫಸ್ಟ್ ರಿಸಲ್ಟಲ್ಲಿ ಬರುತ್ತೆ ನೋಡಿ arcclasses.com ಅಂತ. ಇದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲೇ ನಿಮಗೆ ಪೋಸ್ಟ್ ಸಿಗುತ್ತೆ. ಒಂದು ವೇಳೆ ಸಿಗಲಿಲ್ಲ ಅಂದರೆ ಇಲ್ಲಿ ಬಂದುಬಿಟ್ಟು ಸ್ಟೇಡಿಯಂ ಅಂತ ಹಾಕಿ ಸರ್ಚ್ ಮಾಡಿ. ಓಕೆ, ಸೊ ಈ ಒಂದು ಆರ್ಟಿಕಲ್ ಬರುತ್ತೆ. ಇದನ್ನು ನೀವು ಓಪನ್ ಮಾಡ್ಕೊಳ್ಳಿ. ಸೊ ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಿಮಗೆ ಪ್ರಾಂಪ್ಟ್ಗಳು ಸಿಗುತ್ತೆ. ಇದನ್ನು ಹೇಗೆ ಯೂಸ್ ಮಾಡಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ವೆಯ್ಟ್ ಮಾಡಿ. ಸೊ ಫಸ್ಟ್ ಇವಾಗ ನಿಮ್ಮದೇ ಆದ ಫೋಟೋ ಯೂಸ್ ಮಾಡಿಕೊಂಡು ಹೇಗೆ ಸ್ಟೇಡಿಯಂ ರಿಯಾಕ್ಷನ್ ವಿಡಿಯೋ ಮಾಡೋದು ಅಂತ ನೋಡೋಣ. ಇಲ್ಲಿ ಬಂದು ಇಲ್ಲಿ ಬ್ಲೂ ಕಲರಲ್ಲಿ ಏನು ಪ್ರಾಂಪ್ಟ್ ಇದೆ ಇಲ್ಲಿಂದ ಇಲ್ಲಿವರೆಗೂ ಕಾಪಿ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡಿಕೊಂಡು ChatGPTಯನ್ನು ಓಪನ್ ಮಾಡ್ಕೊಳ್ಳಿ. ChatGPT ಓಪನ್ ಮಾಡಿದ್ದು ಇಲ್ಲಿ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಫೋಟೋ ಒಂದು ಸೆಲೆಕ್ಟ್ ಮಾಡಬೇಕು. ಎರಡು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಪ್ರಾಂಪ್ಟನ್ನು ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿಬಿಟ್ಟು ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಕ್ರಿಯೇಟ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಕೊಬಹುದು ಫೋಟೋ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಸರಿಗೆ ಬಂದಿಲ್ಲ, ಅದಕ್ಕೆ ಫಿಕ್ಸರ್ ಟಿ ಶರ್ಟ್ ಹ್ಯಾಂಡ್ ಅಂತ ಹಾಕಿದ್ದೀನಿ. ನೋಡೋಣ ಸರಿ ಮಾಡುತ್ತಾ ಇಲ್ಲ ಅಂತ. ಬಟ್ ಫೇಸ್ ಕ್ಲಿಯರ್ ಆಗೇ ಬಂದಿದೆ. ಇದನ್ನ ಹಂಗೆ ಡೌನ್ಲೋಡ್ ಮಾಡ್ಕೊಬಹುದು. ಓಕೆ, ನೀವಿಲ್ಲಿ ನೋಡ್ಕೊಬಹುದು ಟಿ ಶರ್ಟ್ ಎಲ್ಲ ಕ್ಲಿಯರಾಗಿ ಕರೆಕ್ಟಾಗಿ ಕಾಣಿಸ್ತಿದೆ. ಈ ಫೋಟೋನ ನಾವು ಡೌನ್ಲೋಡ್ ಮಾಡ್ಕೊಬಿಡೋಣ. ಓಕೆ, ಸೊ ಈ ಫೋಟೋ ಇವಾಗ ಡೌನ್ಲೋಡ್ ಆಯಿತು. ಈಗ ಗೂಗಲ್ನಲ್ಲಿ ಗೂಗಲ್ ಫ್ಲೋ ಅಂತ ಸರ್ಚ್ ಮಾಡಿ ಹಂಗೆ ಸ್ಕ್ರೋಲ್ ಮಾಡಿದ್ರೆ labs.google ಅಂತ ಇರುತ್ತಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮದು ಹೊಸ ಅಕೌಂಟ್ ಮಾಡಿರ್ತೀರಲ್ವ, ನಿಮಗೆ 100 ಕ್ರೆಡಿಟ್ಸ್ ಕೊಟ್ಟಿರ್ತಾರೆ. ಸೊ ನನಗೆ ಪ್ರೋ ಇರೋದ್ರಿಂದ 1000 ಕೊಟ್ಟಿದ್ದಾರೆ. ಹಂಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೋಡ್ ಇಮೇಜ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕು. ನೀವು ಡೌನ್ಲೋಡ್ ಮಾಡ್ಕೊಂಡಿರೋ ಇಮೇಜನ್ನು ಸೆಲೆಕ್ಟ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಇಮೇಜ್ ಅಪ್ಲೋಡ್ ಆಗುತ್ತೆ. ಹಾಗೆ ನನ್ನ ಆರ್ಟಿಕಲ್ಗೆ ವಿಸಿಟ್ ಮಾಡಿಬಿಟ್ಟು ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ವಿಡಿಯೋ ಪ್ರಾಂಪ್ಟ್ ಅಂತ ಇರುತ್ತೆ. ಇಲ್ಲಿ ಕ್ರಿಯೇಟ್ ರಿಯಲಿಸ್ಟಿಕ್ ಅಂತ ಐತಲ್ಲ, ಅಲ್ಲಿಂದ ಕಾಪಿ ಮಾಡಿಕೊಂಡು ಸ್ಕ್ರೀನ್ಶಾಟ್ ಸ್ಟೈಲ್ವರೆಗೂ ಕಾಪಿ ಮಾಡ್ಕೊಳ್ಳಿ. ಬ್ಲೂ ಕಲರಿಂದ ಮಾತ್ರ ಮಾಡಬೇಕು, ರೆಡ್ ಕಲರಿಂದ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ಬಂದು ಆ ಒಂದು ಪ್ರಾಂಪ್ಟನ್ನು ಹಾಕಬೇಕು. ಇಲ್ಲಿ ಇಮೇಜ್ ಅಪ್ಲೋಡ್ ಆಗಿದ್ದು ಇಲ್ಲಿ ಎಂಟರ್ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಂಡ್ ವಿಡಿಯೋ ಸೆಟ್ಟಿಂಗ್ ನೋಡೋದಾದರೆ ಇಲ್ಲಿ ವಿಡಿಯೋ ಸೆಲೆಕ್ಟೆಡ್ ಆಗಿರಲಿ, ಫ್ರೇಮ್ ಸೆಲೆಕ್ಟೆಡ್ ಆಗಿರಲಿ, 16:9 ಸೆಲೆಕ್ಟ್ ಆಗಬೇಕು. 1x ಇಟ್ಕೊಳ್ಳಿ ಮತ್ತು ವಿಡಿಯೋ ಕ್ವಾಲಿಟಿ ಫಾಸ್ಟ್ ಆಗಿಯೇ ಇರಲಿ. ಹೈ ಕ್ವಾಲಿಟಿ ಇಟ್ಕೊಂಡ್ರೆ ಕ್ರೆಡಿಟ್ಸ್ ಇನ್ನೂ ಜಾಸ್ತಿ ಹೋಗುತ್ತೆ. ಓಕೆ, ವಿಡಿಯೋ ಕ್ಯೂ ಆಗಿದೆ, ಸ್ವಲ್ಪ ವೆಯ್ಟ್ ಮಾಡಿ, ಆಗುತ್ತೆ. ಸೊ ನೀವಿಲ್ಲಿ ನೋಡ್ಕೋಬಹುದು ವಿಡಿಯೋ ಜನರೇಟ್ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಪ್ಲೇ ಆಗುತ್ತೆ. ಇದನ್ನು ನೀವು ಇಲ್ಲಿಂದ ಡೌನ್ಲೋಡ್ ಕೂಡ ಮಾಡ್ಕೊಬಹುದು. ಕ್ವಾಲಿಟಿ ನೀವು ಒರಿಜಿನಲ್ 720 ಪಿಕ್ಸೆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ವಿಡಿಯೋ ಡೌನ್ಲೋಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿರಾಟ್ ಕೊಹ್ಲಿ ಜೊತೆಗೆ ಹೇಗೆ ವಿಡಿಯೋ ಅದು ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಓಕೆ, ಈ ಒಂದು ಇಮೇಜ್ ಇದೆಯಲ್ಲ, ಈ ಇಮೇಜನ್ನು ಸೇವ್ ಮಾಡ್ಕೊಳ್ಳಿ. ಓಕೆ, ಸೇವ್ ಮಾಡ್ಕೊಬಿಟ್ಟು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅದ್ರ ಕೆಳಗಡೆ ಈ ರೀತಿ ರೆಡ್ ಕಲರ್ ಪ್ರಾಂಪ್ಟ್ ಇರುತ್ತಲ್ವಾ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಈಗ ChatGPT ಓಪನ್ ಮಾಡಿಬಿಟ್ಟು ಫಸ್ಟು ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿ. ಓಕೆ, ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ಈಗ ಸೆಕೆಂಡಾಗಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ ವಿರಾಟ್ ಕೊಹ್ಲಿದ ಫೋಟೋ, ಅದನ್ನು ಸೆಲೆಕ್ಟ್ ಮಾಡಿ. ಈ ಒಂದು ಪ್ರಾಂಪ್ಟು ಫೋಟೋ ಕೆಳಗಡೆ ಇರೋದನ್ನು ಕಾಪಿ ಮಾಡ್ಕೊಂಡ್ರಲ್ವಾ, ಆ ಒಂದು ಪ್ರಾಂಪ್ಟನ್ನು ಇಲ್ಲಿ ಪೇಸ್ಟ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ನೀವು ನಿಮ್ಮ ಫೋನಲ್ಲೇ ಎಲ್ಲ ಮಾಡ್ಕೋಬಹುದು. ಸೊ ನೀವಿಲ್ಲಿ ನೋಡ್ಕೊಬಹುದು ಇಮೇಜು ಜನ್ರೇಟ್ ಆಗಿದೆ. ಇದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆ, ಸೊ ಇವಾಗ ಡೌನ್ಲೋಡ್ ಆಯಿತು. ಈಗ ಗೂಗಲ್ ಫ್ಲೋ ಓಪನ್ ಮಾಡ್ಕೊಂಬಿಡೋಣ. ಆಮೇಲೆ ಇಲ್ಲಿ ನಂದು ಆರ್ಟಿಕಲ್ ಇದೆಯಲ್ಲ, ಹಂಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ರೆಡ್ ಕಲರ್ದೊಂದು ಪ್ರಾಂಪ್ಟನ್ನು ಕೊಟ್ಟಿರ್ತೀನಲ್ವಾ, ಸೊ ಅದನ್ನು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಪ್ರಾಂಪ್ಟ್ ಕೆಳಗೆ ಬ್ಲೂ ಬಿಟ್ಟು ರೆಡ್ ಒನ್ನು, ಇದನ್ನು ಕಾಪಿ ಮಾಡ್ಕೋಬೇಕು. ಇಲ್ಲಿ ಬರಬೇಕು, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು, ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಡೌನ್ಲೋಡ್ ಆಗಿರೋ ಇಮೇಜನ್ನು ಓಪನ್ ಮಾಡ್ಕೊಳ್ಳಿ. ಹಾಗೆ ನೀವು ಕಾಪಿ ಮಾಡ್ಕೊಂಡಿರೋ ಪ್ರಾಂಪ್ಟನ್ನು ಇಲ್ಲಿ ಪೇಸ್ಟ್ ಮಾಡಿ. ಓಕೆ,
ಇಲ್ಲಿ ಬಂದು ಪೇಸ್ಟ್ ಮಾಡಬೇಕು. ಸೊ ಇಲ್ಲಿ ಫೋಟೋ ಫುಲ್ಲಾಗಿ ಅಪ್ಲೋಡ್ ಆಗಿದ್ದು ಇಲ್ಲಿ ಎಂಟರ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಫುಲ್ ಅಪ್ಲೋಡ್ ಆಗಿದೆ ಎಲ್ಲಪ್ಪ. ಅಪ್ಲೋಡಿಂಗ್ ಪ್ರಾಮಿನೆಂಟ್ ಪೀಪಲ್ ಅಟ್ ದಿಸ್ ಟೈಮ್ ಪ್ಲೀಸ್ ಟ್ರೈ ಇಟ್. ಸೊ ಇಲ್ಲಿ ಪಾಲಿಸಿ ಪ್ರೊಹಿಬಿಷನ್ ಮಾಡ್ತಾ ಇದೆ. ಸೊ ಗೂಗಲ್ನ ಪಾಲಿಸಿ ವಿರಾಟ್ ಕೊಹ್ಲಿ ಜೊತೆ ಸ್ಟೇಡಿಯಂ ವಿಡಿಯೋನ ತೆಗೆಯಲಿಕ್ಕೆ ಅಲೌ ಮಾಡ್ತಾ ಇಲ್ಲ. ಸೊ ಇವಾಗ ನಾವೇನು ಮಾಡಬೇಕು ಅಂತ ನೋಡೋದಾದರೆ ಗೂಗಲ್ನಲ್ಲಿ ಕ್ಲಿಂಗ್ ಎ ಅಂತ ಸರ್ಚ್ ಮಾಡಬೇಕು. ಹಂಗೆ ಸ್ಕ್ರೋಲ್ ಮಾಡಿದ್ರೆ cling.ai ಅಂತ ವೆಬ್ಸೈಟ್ ಇರುತ್ತಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಿಯೇಟ್ ನಾವು ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬಂದ್ಬಿಟ್ಟು ಕ್ಲಿಕ್ ಟು ಸೈನ್ ಇನ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಓಕೆ, ಈಗ ಏನು ಮಾಡಬೇಕು ಅಂತ ನೋಡೋದಾದರೆ ಇಲ್ಲಿ ಜನ್ರೇಟ್ ಅಂತ ಇದೆ ನೋಡಿ, ಜನ್ರೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಂಡ್ ಇಲ್ಲಿ ನಾವು ಡೌನ್ಲೋಡ್ ಮಾಡಿರ್ತೀವಲ್ಲ ಇಮೇಜು, ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಮೇಜ್ ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಮತ್ತು ನನ್ನ ಆರ್ಟಿಕಲ್ಗೆ ವಿಸಿಟ್ ಮಾಡಿ ಈ ಒಂದು ಚಿಕ್ಕ ಪ್ರಾಂಪ್ಟ್ ಇದೆಯಲ್ವಾ, ಇದು ನನಗೆ ಕಾಪಿ ಮಾಡಿಕೊಂಡು ಇಲ್ಲಿ ಬಂದು ಪೇಸ್ಟ್ ಮಾಡಬೇಕು. ಓಕೆ, ಬಂದು ಪೇಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ಕ್ವಾಲಿಟಿಯನ್ನು 720 ಪಿಕ್ಸೆಲ್ ಇಟ್ಕೊಳ್ಳಿ. ಸೊ ನಿಮಗೆ ಎಷ್ಟು ಸೆಕೆಂಡ್ ಬೇಕೋ ಅಷ್ಟು ನೀವು ಇಟ್ಕೋಬಹುದು. ಓಕೆ, ಸೊ ನಾನೊಂದು 5 ಸೆಕೆಂಡ್ ಇಟ್ಕೋತಾ ಇದ್ದೀನಿ. 5 ಸೆಕೆಂಡ್ ಇಟ್ಕೊಂಡಾದಮೇಲೆ ಇಲ್ಲಿ ನಾನು ಜನ್ರೇಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈಗ ವಿಡಿಯೋ ಟಾಸ್ಕ್ ಸಬ್ಮಿಟ್ ಆಗಿಬಿಟ್ಟಿದೆ. ವಿಡಿಯೋ ಕೂಡ ಜನ್ರೇಟ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ನೋಡೋದಾದರೆ, ಇದು ಕ್ಲಿಂಗ್ ಎ ಐ ಬಂದ್ಬಿಟ್ಟು ಏನು ಫ್ರೀ ಸಾಫ್ಟ್ವೇರ್ ಅಲ್ಲ ನಿಮಗೆ ಮಾಡ್ಕೊಡೋಕ್ಕೆ. ಸ್ಟಾರ್ಟಿಂಗ್ ನಿಮಗೆ ಒಂದು 66 ಕ್ರೆಡಿಟ್ಸ್ ಕೊಡ್ಬೋದು. ನಿಮ್ಮ ವಿಡಿಯೋ ಕ್ಯೂನಲ್ಲಿ ಹೋಗುತ್ತೆ, ಒಂದು 2 hours ಆಗುತ್ತೆ ನಿಮ್ಮ ವಿಡಿಯೋ ಔಟ್ಪುಟ್ ಆಗಲಿಕ್ಕೆ. ಸೊ ಅಲ್ಲಿ ತನಕ ನೀವು ವೆಯ್ಟ್ ಮಾಡ್ತಾ ಇರಬೇಕಾಗತ್ತೆ. ಓಕೆ, ನಾನು ಕೂಡ ಅಷ್ಟೇ ಸ್ವಲ್ಪ ಹೊತ್ತಾದಮೇಲೆ ಬಂದು ಇದನ್ನು ಡೌನ್ಲೋಡ್ ಮಾಡೋಣ. ಸೊ ನೀವಿಲ್ಲಿ ನೋಡ್ಕೊಬೋದು ವಿಡಿಯೋ ಕ್ರಿಯೇಟ್ ಆಗಿದೆ. ಆ್ಯಂಡ್ ಇದನ್ನು ನೀವು ಇಲ್ಲಿಂದ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.